वज्रकाय महावीर विक्रम मारुति नंदन हनुमा शोक निवारण भूतनायक असुर निकंदन कनुमा। ಎಲ್ಲರಿಗೂ ನಮಸ್ಕಾರ. ಇದು ನೀವು ನೋಡ್ತಾ ಇದ್ದೀರಾ ಗಜ BGM. ಸೊ ನಾವಿವತ್ತು ಕಾರ್ತಿಕೋತ್ಸವದ ಆಂಜನೇಯ ಸ್ವಾಮಿದು ಹೋಗ್ತಾ ಇದ್ದೀವಿ. ಸೊ ಸಿರಸ್ಥಳ್ಳಿಗೆ ಬಸ್ಸಲ್ಲಿ ಇಳ್ಕೊಂಡು ಇವಾಗ ಹುಡುಗತ್ತಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವೊಂದು ಸಕ್ಸಸ್ ಏನೋ ಆಗ್ಬೇಕಂತಂದ್ರೆ ಇಲ್ಲಿ ಬಂದು ಇವತ್ತಿನ ದಿವಸ ದೀಪ ಹಚ್ಚಿದ್ರೆ ನಿಮಗೆಲ್ಲ ತೊಂದರೆಗಳು ಏನಾದರೂ ಇದ್ದಿದ್ರೆ ಎಲ್ಲ ಸಾಲ್ವ್ ಆಗ್ತವೆ ಅಂತ ತುಂಬ ಜನ ಹೇಳ್ಕೊತಾರೆ. ಸೊ ಹಾಗಾಗಿ ನಾನು ಈ ಸ್ವಾಮಿಗೆ ನಡ್ಕೊಂಡು ಕೂತಿಗೆ ತುಂಬ ದಿನಗಳೇ ಆಯಿತು. ಸೊ ನೀವು ಬನ್ನಿ, ನೀವು ಭೇಟಿ ಕೊಡಿ. ಇಲ್ಲಿ ಗುಂಡಗತ್ತಿ ಅನ್ನೋ ಗ್ರಾಮದಲ್ಲಿ ಇವತ್ತು ನಡೆಯುವಂಥ ಒಂದು ದೀಪೋತ್ಸವವನ್ನು ಎಲ್ಲ ತೋರಿಸ್ತೀನಿ. ಈ ವಿಡಿಯೋನ ಕೊನೆಯದಾಗಿ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ನಡೆಯುವಂಥದ್ದು ಏನಂತಪ್ಪ ಅಂದರೆ ಅಮಾವಾಸ್ಯೆ ಮತ್ತು ಶನಿವಾರ ತುಂಬ ನೋಡ್ತಕ್ಕದ್ದು. ಜನ ಅಂತೂ ತುಂಬಾ ಬರ್ತಾ ಇರ್ತಾರೆ. ಜನಗಳು ತುಂಬ ಇವತ್ತಂತೂ ತುಂಬಾ ಜನ ಇರುತ್ತೆ. ಸೊ ಇವತ್ತು ವಿಡಿಯೋ ಎಲ್ಲದನ್ನು ತೋರಿಸ್ತೀನಿ. ಸೊ ನಿಮ್ಮ ಒಂದು ಕಾಮೆಂಟ್ ಮೂಲಕ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಇಲ್ಲಿಂದ ಒಂದು ಸಿರಸ್ಥಳ್ಳಿಯಿಂದ 3 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಡ್ಕೊಂತ ಹೋದರೆ. ಸೊ ಇಲ್ಲಿ ಆಟೋಗಳು ಇರ್ತವೆ. ಅಂದರೆ ಆಟೋಗೆ ಅಂದರೆ ಡೈಲಿ ಇರೋಲ್ಲ, ಬಟ್ ಶನಿವಾರ ಮತ್ತು ಅಮಾವಾಸ್ಯೆ ಈ ಥರ ಇದ್ದಾಗ ಆಟೋಗಳು ಇರ್ತವೆ. ನಾನು ಯಾವಾಗಲೂ ಬಂದರೂ ನಡ್ಕೊಂತಾನೆ ಹೋಗೋದು ಅಲ್ಲಿಂದ ನಾನು. ಸೊ ಹಾಗಾಗಿ ನನಗೆ ಅದು ನನಗೆ ಒಂಥರ ಮಜಾ ಅಂತ ಅನಿಸುತ್ತೆ. ಅದು ಅಲ್ಲಿಂದ ನಡ್ಕೊಂಡು ಆ ಸ್ವಾಮಿ ಹತ್ರ ಹೋದರೆ ಒಂಥರ ನನಗೆ ಇಷ್ಟ. ನೋಡ್ತಾ ಇದ್ರಲ್ಲ, ಇಲ್ಲಿ ಯಾರೂ ಇಲ್ಲ ನೋಡಿ. ಅಂದರೆ ಎಲ್ಲ ಜನಗಳು ಬರೀ ಗಾಡೀಲಿ ಹೋಗ್ತಿದ್ದಾರೆ ಇವತ್ತಿನ ದಿನ. ಸೊ ನಾನು ಒಬ್ಬನೇ ಅನಿಸುತ್ತೆ ಇವತ್ತು ನಾನು ನಡ್ಕೊಂಡು ಹೋಗ್ತಿರೋದು. ಸೊ ಬಿಸಿಲು ಬೇರೆ ಇದೆ, ಅದೇನು ನನಗೇನು ಅಷ್ಟು ಅನಿಸ್ತಾ ಇಲ್ಲ. ಅದು ಇನ್ನೂ 2 ಕಿಲೋಮೀಟ್ರ್ ಎಷ್ಟರ ಆಗಲಿ ನಾನು ನಡ್ಕೊಂಡು ಹೋಗ್ತೀನಿ. ಸೊ ಆ ಸ್ವಾಮಿ ನಾನು ನೋಡ್ತೀನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೀವು ಕೂಡ ಭೇಟಿ ಮಾಡಿ. ಇಲ್ಲಿ ಗುಂಡಗತ್ತಿನ ಗ್ರಾಮದಲ್ಲಿ ತುಂಬಾ ಒಂದು ವಿಚಾರಗಳಿದ್ದಾವೆ. ಹಾಗಾಗಿ ನಿಮಗೆಲ್ಲ ತಿಳಿಬೇಕಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಪ್ರತಿಯೊಂದು ಇಂಚು ಎಲ್ಲ ಪ್ರತಿಯೊಂದು ನಾವು ತೋರಿಸ್ತೀವಿ. ಇಲ್ಲಿ ಬರಬೇಕಂದ್ರೂ 2 ರೂಟ್ ಇದ್ದಾವೆ. ಒಂದು ಸಿರಸ್ಥಳ್ಳಿಯಿಂದ ಇಲ್ಲಿ ಕೇಳ್ಕೊಂಡು ಅಲ್ಲಿಂದ ಗುಂಡಗತ್ತಿ ಗ್ರಾಮಕ್ಕೆ ಬರೀ ಒಂದಷ್ಟು 3.5 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. ಆಮೇಲೆ ಅಲ್ಲಿ ದಾವಣಗೆರೆಯಿಂದ ನೀವು ಚಿಕ್ಕನಕಟ್ಟಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿಗೆ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲೇ ಬರ್ಬೋದು. ಸೊ ಅಲ್ಲಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. 2 ಸೈಡಿಂದ ಬರ್ಬೋದು. ಅಂತೂ ಇನ್ನು ಹತ್ರ ಬಂದುಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇವಾಗ ಗ್ರಾಮ ಬಂದು ಸಿಕ್ಬಿಡುತ್ತೆ. ಗ್ರಾಮ ಇನ್ನೊಂದು ಅಷ್ಟು 1 ಕಿಲೋಮೀಟ್ರ್ ಅಷ್ಟು ಇದೆ. ಸೊ ಅಲ್ಲಿಂದ ಬರ್ತಾ ಇದ್ದೀನಿ. ಕಾಣಿಸ್ತದೆ ನನಗೆ ಅಂದರೆ ಒಂದು ಟ್ಯಾಕ್ರಿ ಒಳಗಾಗಲಿ, ಆಮೇಲೆ ಆಟೋ ಈ ಥರದ್ರಲ್ಲಿ ಫುಲ್ ರಶ್ ಆಗಿ ಹೋಗ್ತಿದ್ದಾವೆ ಎಲ್ಲ ಗಾಡಿಗಳು. ಜಾಸ್ತಿ ಜನ ಈ ಕಡೆ ಜಾಸ್ತಿ ಹೋಗಲ್ಲ, ಬಟ್ ಈ ಕಡೆ ಹತ್ರ ಇರೋರಿಗೆ ಈ ಕಡೆನೇ ಬರೋದು ಜಾಸ್ತಿ. ಆ ಕಡೆ ಸೈಡಿಂದ ಬರೋದು ದಾವಣಗೆರೆ ಸೈಡು. ದಾವಣಗೆರೆಯಿಂದ ಅಲ್ಲಿಂದ ಕಂಚಿಕೆರೆ ಬೆಳ್ಳಿಗೆರೆ ರೂಟಿಂದ ಅಲ್ಲಿ ಬಂದು ಚಟ್ಟೆಕಟ್ಟೆಯ ಒಂದು ಗ್ರಾಮಕ್ಕೆ ಅಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಒಂದು ಆಟೋಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಂದ ಇಲ್ಲಿಗೆ ತುಂಬಾ ಜನ ಇದೆ ಅನಿಸುತ್ತೆ, ತುಂಬ ಕ್ರೌಡ್ ಇದೆ ಅನಿಸುತ್ತೆ. ಅಲ್ಲಿ ನಾವು ಮಾತಾಡೋದು ನಿಮಗೆ ಕೇಳಿಸಲ್ಲ. ಸೊ ಹಾಗಾಗಿ ಅಲ್ಲಿ ಮ್ಯೂಟ್ ಮಾಡಿ ಎಲ್ಲ ತೋರಿಸ್ತೀನಿ. ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಬಂದಿರುವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತನ್ನ ಸಹಾಯ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತದೆ. ಧನ ಸಹಾಯ ಮಾಡುವ ಭಕ್ತಾದಿಗಳು ಆಡಳಿತ ಮಂಡಳಿಯ ಅಧಿಕೃತ ರಕ್ಷಣೆ ಪಡೆಯದಲ್ಲಿ ನೀಡುವ ಕಾಣಿಕೆ ಸ್ವಾಮಿಯ ಭಂಡಾರ ಸೇರುವುದಿಲ್ಲ ಮತ್ತು ತಮ್ಮ
ಧರ್ಮದ ದೇವಸ್ಥಾನದ ಆಗಬೇಕೆಂದು ಇನ್ನೇನು ಒಂದು 6 ಗಂಟೆ ಇಲ್ಲ 7 ಗಂಟೆ ಸುಮಾರು ಒಂದು ದೀಪೋತ್ಸವ ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ಇವಾಗ ನೋಡ್ತಾ ಇರ್ಬೋದು ನಿಮ್ಮ ಎಲ್ಲ ಒಂದು ವಿಡಿಯೋಗಳು ಸನ್ನಿವೇಶಗಳನ್ನು ನೋಡ್ತಾ ಇರ್ಬೋದು. ಎಲ್ಲ ದೀಪ ಹಚ್ಚಕ್ಕೆ ಈಗೇನು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ನಿಮಗೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿ ಕೊನೆವರೆಗೂ ನೋಡಿ.
ನೋಡಿದ್ರಲ್ವ ಹೇಗಿದೆ ಅಂತಂದು ಫುಲ್ಲು ರಶ್ಶು, ಅಲ್ಲಿ ಎಲ್ಲಿ ಮಾತಾಡೋಕ್ಕೆ ಆಗ್ತಿಲ್ಲ, ಒಂದು ಸೌಂಡು ಪೊಲ್ಯೂಷನ್ ನನಗಂತೂ ಬಾಬಾ ಸಾಕಾಗ್ಬಿಡ್ತು. ಸೊ ಇವಾಗ ಒಂದು ಏನೋ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಾನು ಬರೀ ಒಂದು ವಿಡಿಯೋ ಮಾತ್ರ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಸೌಂಡಿಗೆ ನಾನು ಮಾತಾಡೋಂಥದ್ದು ಏನೂ ಕೇಳಿಸಲ್ಲ. ಅದಕ್ಕೆ ಅಲ್ಲಿ ಒಳಗಡೆ ಹೋದೆ ಅಂದರೆ ನಿಮಗೆ ಏನು ಕೂಡ ಅರ್ಥ ಆಗಲ್ಲ. ನಾನು ಏನೇ ಹೇಳಿದ್ರೂ ಅರ್ಥ ಆಗಲ್ಲ. ಯಾಕಂದರೆ ಆ ಡ್ರಮ್ ಸೆಟ್ ಬಡಿತಾ ಇರ್ತಾರೆ, ಮತ್ತು ಸಾಂಗ್ಸು, ಮತ್ತು ಜನಗಳ ಇದಾಗಿರ್ಬೋದು. ಹಾಗಾಗಿ